ಮಟ್ಟಕ್ಕೆ ಸ್ಪರ್ಧೆ ಮಾಡವನು. ನನ್ನ ಹೆಲ್ತ್ ಸರಿ ಇಲ್ಲ, ನನಗೇನು ಕ್ಯಾನ್ಸರ್ ಆಗಿಲ್ಲ, ಏನೂ ಆಗಿಲ್ಲ, ಕಾಲು ಒಂದು ಸ್ವಲ್ಪ ನೋವಾಗಿದೆ ಅಷ್ಟೇ. ಎಲ್ಲ ಥರದಿಂದ ಫಿಟ್ ಇದ್ದೀನಿ ನಾನು. 28 ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ನಿಲ್ಲಲಿಕ್ಕೆ ಅಧಿಕಾರ ಐತಿ. ಬರೋರು ಇವತ್ತೇನೋ ಅವೋಪವ ಶುರು ಮಾಡಿದರು. ನಾವು ಮುಂದಿನ MLA ಕಾಗವಾಡದ MLA ನಾವು ಅಂತ ಯಾರಿಗೂ ಬೇಡನಾಗ ಬರೋದಿಲ್ಲಲ್ಲ. ಈಗಾಗಲೇ ಕಾಗವಾಡ ಮತಕ್ಷೇತ್ರದಲ್ಲಿ ಪ್ರಚಾರ ಪ್ರಾರಂಭ ಮಾಡ್ಯಾರ ಸರ್. ತೊಡೆ ನಡೀತಿದೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಬೇಡನಾಗ ನಾ ಯಾರ್ರಿ, ಅದಕ್ಕೆ ಯಾರಿಗೂ ಬೇಡನಾಗ ಬರೋದಿಲ್ಲ. ಯಾರು ಬೇಕಾದ್ರೂ ನಿಲ್ಲಲಿಕ್ಕೆ ಮುಕ್ತವಾದಂತ ಅವಕಾಶಗಳಿದಾವು. ಯಾರು ಬೇಕಾದವ್ರು ನಿಲ್ಲಬಹುದು. ನಾನಕ 28ದ ಕಾಂಗ್ರೆಸ್ ಅಭ್ಯರ್ಥಿ. 37.5 ಕೋಟಿ ರೂಪಾಯಿದ PWD ರಸ್ತೆಗಳನ್ನ ಈಗಾಗಲೇ ಇವತ್ತಿನ ದಿವಸ 5-6 ರಸ್ತೆಗಳನ್ನು, ನಾಳೆ ಒಂದು 5-6 ರಸ್ತೆಗಳನ್ನು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇವು 37.5 ಕೋಟಿ. ಮುಂದೆ ಮತ್ತು 12.5 ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತಿಯಿಂದ ಈಗ ಅವೆಲ್ಲ ಅಪ್ರೂವ್ ಆಗಿದ್ದಾವೆ. ಟೆಂಡರ್ ಪ್ರೊಸೆಸ್ ಮುಗಿದಿದ್ದಾವೆ. ಇನ್ನು ವರ್ಕೌಟರ್ ಕೊಡೋದು ಮುಗಿದೈತಿ. ವರ್ಕೌಟರ್ ಕೊಟ್ಟ ನಂತರ ಅಸೆಂಬ್ಲಿ ಇದೆ. ನಾಳೆ ಮಾರ್ಚ್ 6ರಿಂದ 27ರವರೆಗೆ ಅಸೆಂಬ್ಲಿ ಒಳಗೆ ಮಧ್ಯದಲ್ಲಿ ಬಂದ್ರೆ ಅಥವಾ ಅಸೆಂಬ್ಲಿ ಮುಗಿಸ್ಕೊಂಡು ಬಂದ ಬಳಿಕ ಅವು ಜಿಲ್ಲಾ ಪಂಚಾಯತಿಯಿಂದ ಏನು ಕಾಮಗಾರಿಯನ್ನು ತೊಗೊಂಡಿದ್ದೀವಿ 12.5 ಕೋಟಿ ರೂಪಾಯಿದ ಅವು ಸಹಿತ ಎಲ್ಲ ಕಾಮಗಾರಿಗಳನ್ನು ಪೂಜೆಯನ್ನು ತುರ್ತುವಾಗಿ ಮಾಡ್ತೀವಿ. ಇವತ್ತು ಮತ್ತು ನಾಳೆ 37.5 ಕೋಟಿ ರೂಪಾಯಿದ ಕೆಲಸವನ್ನು ಈಗಾಗಲೇ ಪೂಜೆ ಮಾಡಿದ್ದೀವಿ. ಇನ್ನು ಕೆಲವೇ ದಿನ ಎಲ್ಲ ಟೆಂಡರ್ ಆಗಿದಾವೆ, ವರ್ಕೌಟ್ ಕೊಟ್ಟಿದ್ದೀವಿ. ಕೆಲವೇ ಒಂದು 2-3 ತಿಂಗಳಲ್ಲಿ ಆ ಕೆಲಸ ಮುಗಿಸುವಂಥ ಕಾರ್ಯವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಜೊತೆಗೆ ಆರೋಗ್ಯ ಇಲಾಖೆಯಿಂದ ಸಹಿತ ಒಂದು 5 ಕಡೆ 50 ಲಕ್ಷ 1 ಕೋಟಿ ರೂಪಾಯಿದ ವರ್ಕ್ಗಳು ಬಂದಿದ್ದವು. ಕಾಗವಾಡ ಆರೋಗ್ಯ ಕೇಂದ್ರವನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 3 ಕೋಟಿ ರೂಪಾಯಿದ 5 ಕೋಟಿ ರೂಪಾಯಿದ ಕೆಲಸವನ್ನು ಅಪ್ರೂವಲ್ ಇನ್ನು ಕೆಲವೇ ದಿನಗಳಲ್ಲಿ ವರ್ಕೌಟರ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತು ನೀರಾವರಿ ಯೋಜನೆಗಳಿರಲಿ ಅಥವಾ ಕರೆಂಟ್, ನಮ್ಮಲ್ಲಿ ಈಗಾಗಲೇ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳನ್ನು ಸಹಿತ ಪೂಜೆಯನ್ನು ಮಾಡಿದ್ದೇವೆ. ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಕಾಗವಾಡ ಮತಕ್ಷೇತ್ರದಲ್ಲಿ ಒತ್ತನ್ನು ಕೊಡ್ತಾ ಇದ್ದೀವಿ. ಮತ್ತು ನಾಳೆ ಅಸೆಂಬ್ಲಿಯಲ್ಲಿ ಸಹಿತ ನಾನು ಇಲ್ಲಿಯ ಸಮಸ್ಯೆ ಬಗ್ಗೆ ಮತ್ತೆ ಸರ್ಕಾರದ ಗಮನವನ್ನು ಸೆಳೀತೀನಿ. ಬೇರೆ ಬೇರೆ ಇಲಾಖೆ ಈಗಾಗಲೇ ನದಿಯಲ್ಲಿ ನೀರು ಹೋಗಿಬಿಟ್ಟಿದ್ದವು. ಈಗ ಮಹಾರಾಷ್ಟ್ರದಿಂದ ನೀರನ್ನು ಬಿಡಿಸುವ 2 TMC ಕೊಯ್ನಾ ಡ್ಯಾಮ್ನಿಂದ 2 TMC ನೀರು ಬಿಡಿಸುವಂಥ ಈಗಾಗಲೇ ಪ್ರಸ್ತಾವನೆ ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇನ್ನೂ ಸಹಿತ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆಗೆ ಕರೆಸ್ಪಾಂಡೆನ್ಸ್ ಮಾಡಿ ಪತ್ರ ವ್ಯವಹಾರ ಮಾಡಿ ನಮಗೆ 2 TMC ನೀರನ್ನು ಈಗಾಗಲೇ ತುರ್ತುವಾಗಿ ಬಿಟ್ಟರೆ ಅದು ಬಂದು ರೀಚ್ ಆಗ್ತಾವೆ. ಈಗ ಮೇದಲ್ಲಿ ಬಿಟ್ಟಿದ್ರೆ ಬಂದು ನಮಗೆ ರೀಚ್ ಆಗೋದಿಲ್ಲ. ಅದಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಸಹಿತ ಏನೇನು ಬೇಕಾಗಿದ್ದಾವೆ. ಇವತ್ತು ಸೌಳು ಜೌಳು ಸಲುವಾಗಿ ಮೊನ್ನೆ ಅಸೆಂಬ್ಲಿಯಲ್ಲಿ ನಾನು ಸೌಳು ಜೋಳು ಈ ಭಾಗದಲ್ಲಿ ಕೃಷ್ಣಾ ಬೆಟ್ಟದಲ್ಲಿ ಇರುವಂಥ ಎಲ್ಲ ಹಳ್ಳಿವು ಒಂದು ಉದಾಹರಣೆ ಅಂದರೆ ಇವತ್ತು ಸತ್ತಿ, ಸೌದಿ, ಮಹೇಶ್ವರ್ಗಿ, ನಂದೇಶ್ವರ್, ಈ ಕಡೆ ಕುಸ್ನಾ, ಮಡವ, ಜುಗೂಳು, ಮಂಗಾವತಿ, ಆಮೇಲೆ ಕುಸ್ನಾ, ಮಡವ ಎಲ್ಲ ಹಳ್ಳಿ ಇವೆಲ್ಲ ಏನು ಹಳ್ಳಿಗಳು ಕೃಷ್ಣಾ ಬೆಲ್ಟದಲ್ಲಿ ಏನು ಹಳ್ಳಿಗಳಿದಾವೆ ಅಲ್ಲೆಲ್ಲ 50% ಅಬೋ 50 ಏನು ಆ ಊರಿನ ಜಮೀನಿನ ಒಂದು 5,000 ಇತ್ತಂದ್ರೆ 3,000ವರೆಗೆ ಎಲ್ಲ ಸೌಳು ಜೋಳಾಗಿ ಹಾಳಾಗಿದ್ದಾವೆ. ಅಲ್ಲಿ ಏನೂ ಬೆಳೆ ಬರ್ತಾ ಇಲ್ಲ. ಅಲ್ಲಿ ಜನಜೀವನ ಭಾಳ ಅಸ್ತವ್ಯಸ್ತ ಆಗೈತಿ. ಅದಕ್ಕೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಒಗ್ಗಟ್ಟಿಸಿ ನಮಗೆ ಪ್ರತಿಯೊಂದು ಎಕರೆಗೆ 1 ಲಕ್ಷ ರೂಪಾಯಿ ಅಥವಾ ಸರ್ಕಾರನೇ ಎಲ್ಲ ದುಡ್ಡನ್ನು ಖರ್ಚು ಮಾಡಿ ಆ ಸೌಳು ಜೋಳು ಮಾಡಿಕೊಟ್ಟಿದ್ರೆ ಆದ್ರೂ ಮತ್ತು ನಮ್ಮ ಭಾಗದ ರೈತರ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಮೊನ್ನೆ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ. ಇವಾಗ ಸಣ್ಣ ವಿಷಯಗಳಿರ್ತಾವೆ, ಆದ್ರೂ ನಮ್ಮ ಜನ ಬದುಕಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಇವತ್ತು ಸಹಿತ ತಗೋಬೇಕು ಅನ್ನೋಂಥ ಮನವಿಯನ್ನೇ ಸರ್ಕಾರದಲ್ಲಿ ಮಾಡಿಕೊಂಡಿದೆ.